ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮಳವಳ್ಳಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಮಳವಳ್ಳಿ ತಾಲೂಕಿನ ಮಳವಳ್ಳಿ ಪಟ್ಟಣದ ಏನು ಒಂದು ದೊಡ್ಡ ಕೆರೆಯ ಬಳಿ ಇರುವಂಥ ರೈತರುಗಳಿಗೆ ಸಾಕಷ್ಟು ಅನಾನುಕೂಲ ಆಗ್ತಾಯಿದೆ. ನಮ್ಮ ಕಾವೇರಿ ನೀರಾವರಿ ನಿಗಮದ ಕಾರ್ಯಪಾಲಕ ಇಂಜಿನಿಯರ್ ಕಚೇರಿಯಿಂದ ಯಾವುದೇ ರೀತಿಯ ಒಂದು ನೋಟಿಸ್ ಆಗಲಿ, ಬೆಳೆ ಹಾಕಬೇಡಿ ಅಂತ ಯಾವುದೇ ರೀತಿ ಮಾಹಿತಿ ಕೊಡ್ದೇನೆ ಏಕಾಏಕಿ ನಾಟಿ ಮಾಡಿರುವಂಥ ಬೆಳೆಗಳಿಗೆ ನೀರು ಕೊಡ್ದೇನೆ ಬನ್ನಿ ಆ ರೈತರು ಏನು ಹೇಳ್ತಾರೆ ಅಂತ ನೀವೇ ಕೇಳಿಸ್ಕೊಳ್ಳಿ. ಸರ್, ಏನು ಅಂತಂದರೆ ಈಗ ಹೋದ ವರ್ಷ ನಮಗೆ ಹಿಂಗೆ ಕಾರ್ ಬೆಳೆ ಟೈಮಲ್ಲಿ ನಮಗೂ ನೋಟಿಸ್ ಕೊಟ್ಟಿದ್ರು. ನೋಟಿಸ್ ಕೊಟ್ಬಿಟ್ಟು 2 ಬೋರ್ಡ್ನೂ ಹಾಕ್ಕೊಟ್ಟಿದ್ರು. ನೋಡಪ್ಪ, ಈ ಸತಿ ನಮಗೆ ಬೆಳೆಗೆ ನೀರು ಕುಡಿಯೋಕ್ಕಾಗಲ್ಲ ಅಂದ್ಬಿಟ್ಟಿದೆ. ನಮಗೂ ನೋಟಿಸ್ ಕೊಟ್ಟಿದ್ರು. ಕೆರೆ ಕೆಳಗಡೆ ಬೋರ್ಡು ಹಾಕಿದ್ರು. ಈ ಸತಿ ಆಗಲ್ಲ ಅಂದ್ಬಿಟ್ಟಿದೆ. ಈ ಸತಿ ಏನು ಮಾಡಿದ್ದಾರೆ, ಈಗಾಗಲೇ ನಮ್ಮ ರೈತರು ಈ ಕಷ್ಟದಲ್ಲೆಲ್ಲ ನೊಂದು ಎಲ್ಲ ಸಾಕಾಗಿದ್ದಾರೆ. ಈಗಾಗಲೇ ಫಸಲು ಈಗಾಗಲೇ ಹೊಟ್ಲೆಲ್ಲ ಹಾಕಿದ್ದಾರೆ, ನಾಟಿ ಎಲ್ಲ ಮಾಡಿದ್ದಾರೆ. ಈಗ ಬಂದ್ಬಿಟ್ಟು ಮೊನ್ನೆ ದಿವಸ ಏಕೆ ನಾವು ನೀರು ಕುಡಿಯೋಕ್ಕಾಗಲ್ಲ, ನಾವು ಈ ಸತಿ ನಾಟಿ ಗೀಟಿ ಹಾಕ್ಬೇಡಿ ಅಂತ ಹೇಳೋರು. ಈಗಾಗಲೇ ಎಲ್ಲ ನಾಟಿ ಎಲ್ಲ ಹಾಕ್ಬಿಟ್ಟವ್ರು. ಒಬ್ಬ 10 ಕುಂಟೆ ಅವನು ಮುಗಿಸ ಇವತ್ತು ಒಂದು ಹೊಟ್ಲಾಕ್ಬೇಕಾದ್ರೆ 2,000 ರೂಪಾಯಿ ಖರ್ಚಿಂದನೇ ಮಾಡಿಲ್ಲ. 2,000 ರೂಪಾಯಿ ಖರ್ಚು ಮಾಡಿ ಇವತ್ತು ಹೊಟ್ಲಾಕಿದ್ದಾರೆ. ಅಂಥದ್ದು ಈಗಾಗಲೇ ಸಾವಿರಾರು ಎಕರೆಗೆ ಆಗಲೇ ಹೊಟ್ಲೆಲ್ಲ ಹಾಕಿದ್ದಾರೆ. ಆಗಲೇ ಒಂದು 100-150 ಎಕರೆ ನಾಟಿನೂ ಮಾಡಿಬಿಟ್ಟವ್ರೆ. ಈಗ ಬಂದ್ಬಿಟ್ಟು ಮೊನ್ನೆ ದಿನ ನೀರು ಕೊಡೋಕ್ಕಾಗಲ್ಲ ಕಣಪ್ಪ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ನಾವು ಏನಂತಂದರೆ ಇವತ್ತು ನಮ್ಮ AW ಸಾಹೇಬರು ನಿನ್ನೆ ಅವ್ರ ಸಾಹೇಬರಿಗೆಲ್ಲ ಮಾತಾಡಿದ್ದೀವಿ. ನಮ್ಮ AW ಸಾಹೇಬರಿಗೆ ಆಗಲೇ ನಿನ್ನೆ ಮಂಡ್ಯದಳ್ಳಿಗೆಲ್ಲ ಹೋಗಿದ್ದು ಬಂದು. ಈಗ ಮಂಡ್ಯದಳ್ಳಿ ಕೆರೆ ಕೆಳಗಡೆ ಅಲ್ಲೂ ನಾಟಿ ನಡೀತಾ ಇದೆ. ಸೂಳೆಕೆರೆ ಪಕ್ಕದಲ್ಲಿ ಅಲ್ಲೂ ನಾಟಿ ನಡೀತಾ ಇದೆ. ಕೆರೆ ತಾವು ಇತರ ಮಾದರಳ್ಳಿ ಕೆರೆ ಅಲ್ಲೂ ನಾಟಿ ನಡೀತಾ ಇದೆ. ಅದೇ ನಮ್ಮ ಮಳವಳ್ಳಿ ಕೆರೆಗೆ ಇವರು ನಾಟಿಗೆ ನಮ್ಮ ರೈತರುಗಳಿಗೆ ನೀರು ಕೊಡ್ದೇ ಇವರು ಈ ಥರ ಹೊಟ್ಟೆಲ್ಲ ಉರಿಸ್ತಾ ಇದ್ದಾರೆ. ದಯವಿಟ್ಟು ನಮಗೆ ನಿಂತ್ಕೊಂಡು ಸಹಕಾರ ಮಾಡಿ ನಮ್ಮ ರೈತರಿಗೆ ಕಾಪಾಡಿ ನಮ್ಗೆ ನೀರು ಕೊಡಬೇಕು ಅಂತ ನಮಗೆ ಕೇಳ್ಕೊತಾ ಇದ್ದೀವಿ. ನೀರಾವರಿ ಇಲಾಖೆಯ ನೀರಾವರಿ ತಜ್ಞರು ಬಂದು ಕಾವಲಿ ರೆಡಿ ಮಾಡಿಕೊಡ್ತೀವಿ, ಇಲ್ಲಿ ಸವಡೆಗಳನ್ನ ಮೇಂಟೆನೆನ್ಸ್ ಮಾಡಿ ಎಲ್ಲ ಇದು ಮಾಡಿಕೊಡ್ತೀವಿ, ನೀವು ಇದೊಂದು ಬೆಳೆ ಹಾಕಬೇಡಿ ಅಂದ್ಕೊಂಡು ಹೇಳಿದ್ರು. ಹೋದ ವರ್ಷದಲ್ಲಿ ಹಾಕಿರಲಿಲ್ಲ. ಈ ವರ್ಷ ಕರೆಕ್ಟಾಗಿ ನಮ್ಮ ನಾಲೆಗೆ ಈ ಇಲಾಖೆಯಿಂದ ಸಂಬಂಧಪಟ್ಟವ್ರನ್ನ ನೀರು ಕೆಳಗಡೆ ಜಮೀನವ್ರಿಗೆ ಆಗಿದೆಯೋ ಇಲ್ವೋ ಅನ್ನೋದನ್ನು ನಿರ್ವಹಣೆಯೂ ಮಾಡ್ತಾಯಿಲ್ಲ. ಯಾರೋ ಬಂದು ತಿರುಗಿ ನೋಡ್ತಾ ಇಲ್ಲ. ಕೆಳಗಡೆ ಜನಗಳು ನೀರಿನಿಂದ ಭಾರಿ ಭಾವನೆಯಿಂದ ಅನುಭವಿಸ್ತವ್ರೆ. ಅದನ್ನು ಸರಿಪಡಿಸ್ಕೊಡ್ಬೇಕು ಮತ್ತು ನಮ್ಮ ಹೋಗಿರುವಂಥ ನಾಲೆಗಳನ್ನ ರೆಡಿ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ನೀರಾವರಿ ಅಧಿಕಾರಿಗಳಲ್ಲಿ ತಮ್ಮ ಮಳವಳ್ಳಿ ಕೆರೆಯ ರೈತ ಭಾಗದವರು ಒಂದು ಮನವಿ ಏನು ಅಂತಂದ್ರೆ ಸಹ, ಓದ್ ಬೆಳೆನಲ್ಲಿ ಈಗ ಯಾರು ಬೆಳೆ ಬೆಳೀಲಿಲ್ಲ. ಓದ ಕಾರ್ ಬೆಳೆನಲ್ಲಿ ಕೆರೆಯಲ್ಲೇ ನೀರು ಇದ್ದಿರಲಿಲ್ಲ, ನಾವು ಕೊಡಿ ಅಂತ ಯಾರು ಕೇಳ್ತಿರ್ಲಿಲ್ಲ. ಆದರೆ ಈಗ ಕೆರೆಯಲ್ಲಿ ನೀರು ಮಡಿಕೊಂಡು ಮತ್ತು ನಮಗೆ ಮುಂದಾಗಿ ನಮಗೆ ಸೂಚನೆ ಯಾವುದೇ ಒಂದು ಮುನ್ಸೂಚನೆ ಕೊಡ್ದೇ ಬೆಳೆಗೆ ಹಾಕಿ ನೀರು ಸುಮಾರು 2 ತಿಂಗಳಿಂದ ಸತತವಾಗಿ ಕೆರೆ ಬೈಲೆಲ್ಲ ಕೆರೆಗಳಿಗೆಲ್ಲ ನೀರು ಹರಿಸಿ ಈಗ ಒಟ್ಲಿ ಹಾಕಿ ನಾಟಿ ಮಾಡಿ ನಾಟಿ ಮಾಡ್ತಾ ಇದ್ದಾರೆ ರೈತರು. ಈಗ ಬಂದು ನಾವು ನೀರು ಕೊಡೋಲ್ಲ ಅಂತಾರೆ. ಹೆಂಗಸ್ವಾಮಿ, ಇಡೀ ದೇಶದಲ್ಲಿ ಎಲ್ಲ ಡ್ಯಾಮ್ಗಳು ತುಂಬಿವೆ. ಮೇಲೆ KRS ಕನ್ನಂಬಾಡಿ ಕಾಟಲ್ಲಿ ಅದು ಇದು ನಾಲೆಗೆ 4 ನೀರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ 4 ನೀರು ಕೊಟ್ಟಿದ್ರಲ್ಲೂ ನಮ್ಮ ಕೆರೆಗಳಿಗೆ ನೀರು ಕೊಟ್ಟು ನಮ್ಮ ಇವರಿಗೆಲ್ಲ ಭಾಳ ಸಂಕಷ್ಟಕ್ಕೆ ನಾವು ನೀರು ಕೊಡೋದಲ್ಲ ಅಂತ ಇದಂತಿದ್ದಾರೆ. ಇದರಿಂದ ದಯಮಾಡಿ ಇದೊಂದು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಿರೋದು, ಏನೋ ಈಗ ಬೆಳೆ ಹಾಕಿದ್ದೀವಿ, ಒಟ್ಲಿ ಹಾಕಿದ್ದೀವಿ, ಆ ಒಟ್ಲಿ ಹಾಕಿ ನಾಟಿ ಟೈಮಲ್ಲಿ ಈಗ ಸ್ವಲ್ಪ ನಮಗೆ ನೀರು ಕೊಟ್ಟು ಅಧಿಕಾರಿಗಳು ಸ್ವಲ್ಪ ಏನೋ ಒಂದು ಮನವರಿಕೆ ಮಾಡ್ಕೊಂಡು ನಮ್ಮ ರೈತರುಗಳಿಗೆ ಒಂದು ಹೆಲ್ಪ್ ಮಾಡ್ಕೋಬೇಕು ಅಂತ ಕೇಳ್ತಿದ್ದೀವಿ ಸರ್. ನಮ್ಮ ಕೋರೆಗಾಲ ಮತ್ತು ಕಾಗೇಪುರ ಮಾದಳ್ಳಿ ತಿರುಪುನ ಇಷ್ಟು ಊರುಗಳಿಗೆ ಲಾಸ್ಟಲ್ಲಿ ನಮಗೆ ತಳಗೋದಿ ಇಷ್ಟು ಊರುಗಳಿಗೆ ನಮಗೆ ನೀರನ್ನೇ ಬಿಡ್ತಾಯಿಲ್ಲ. ಸಾಲ ಬತ್ತು ಅಂದ ತಕ್ಷಣ ಆ 8ನೇ ನಾಲೆಯಲ್ಲಿ ಬಂದ ತಕ್ಷಣ ನಮಗೆ ನೀರನ್ನ ಕೆಳಕ್ಕೆ ಬಿಡ್ತಾಯಿಲ್ಲ. ಒಬ್ಬರು ಸವಡೆಗಳು ಕೂಡ ಹೋಗಿ ಕೆಲಸ ಮಾಡ್ತಾಯಿಲ್ಲ ಚಾನಲ್ಗಳಲ್ಲಿ. ಎಲ್ಲ ಇದರಲ್ಲೂ ಕೂಡ ನೀರು ಹೋಗ್ತಾನೆ ಇದೆ. ಕೇಳೋಕ್ಕೆ ಬಂದರೆ ಸಾಹೇಬರು ಇಲ್ಲಿದ್ದೀವಿ ಅಲ್ಲಿದ್ದೀವಿ ಅಂತ 3 ದಿನದಿಂದ ನಮ್ಗೆ ಇದೇ ಥರ ಕಥೆ ಕಟ್ತಾವ್ರೆ. ಆಡಿ ನಮಗೆ ಸಾಕಾಗ್ಬಿಡ್ದ ಸಹ 3 ದಿನ ಬಂದು ತಿರ್ತಾ ಇದ್ದೀವಿ. ಆ ನೆಲಲ್ಲಿ ಅವ್ರಿಗೆ ಹೇಳಿದ್ದೀನಿ, ಇವ್ರಿಗೆ ಹೇಳಿದ್ದೀನಿ, ಇಲ್ಲಿ ಬತ್ತವ್ರೆ ಅಲ್ಲಿ ಬತ್ತವ್ರೆ ಅಂತ ಹೇಳ್ತಾ ಇದ್ದಾರೆ ಹೊರತು ಈ ಆಫೀಸ್ನ ಹತ್ರ ಬಂದರೆ ಸಿಗೋದೇ ಇಲ್ಲ. ಅವರು ನಾಲೆ ಮೇಲೆ ಹೋದ್ರೂ ಸಿಗ್ತಾಯಿಲ್ಲ ಸರ್. ಆಡಿ ಸಾಕಾಗಿ ಕೊನೆಗೆ ರೈತರುಗಳು ನಾವು ಇಲ್ಲಿ ಬೈದೀವಿ. ಇಲ್ಲೂ ಕೂಡ ನಮ್ಮ ಸ್ಪಂದಿಸ್ತಾ ಇಲ್ಲ. ನಮ್ಮ ಕಷ್ಟ ಸುಖ ಏನೋ, ಎಲ್ಲೂ ನೀರು ಬತ್ತಿಲ್ಲ, ಯಾವ ಗಡ್ಡು ನೀರು ಬೇಕು, ಎಲ್ಲಿ ಯಾರು ಹೇಳಿದ್ರು ನೀರು ಬತ್ತಿಲ್ಲ ಅಂತ ಒಬ್ಬರು ಕೂಡ ನಮ್ಮನ್ನು ಕೇಳೋರೇ ಇಲ್ಲ ಸರ್. ನಾಲೆಯಲ್ಲಿ ದಯವಿಟ್ಟು ನಮಗೆ ಏನೂ ಬೇಕಾಗಿಲ್ಲ. ಆ ನಾಲೆಯಲ್ಲಿ ನಮಗೆ ಕೊನೆ ಭಾಗಕ್ಕಂಟ ನೀರು ಬರೋ ಮಾಡ್ಕೊಬಿಟ್ರೆ ಸಾಕು. ನಮ್ಮ ಗದ್ದೆಗಳೆಲ್ಲ ಒಣಗೋಯ್ತಾವೆ, ಕಬ್ಬಿನ ಗದ್ದೆಲ್ಲ ಒಣಗೋಯ್ತಾವೆ. ಕಬ್ಬಿನ ಗದ್ದೆಯಲ್ಲಿ ನಾವು ನೆಟ್ಟುಬಿಟ್ಟು ಇರುವ ಕಬ್ಬನ್ನ ಕಡ್ಕೊಬಿಟ್ರು ಸಾಕು ಅನ್ನೋ ಪರಿಸ್ಥಿತಿ ಬಂದುಬಿಟ್ಟಿದ್ದೀವಿ ಸರ್. ದಯವಿಟ್ಟು ಇದನ್ನು ನಮಗೆ ಅವ್ರಿಗೆ ಮಂದಟ್ಟು ಮಾಡಬೇಕು ಅಂತ ನಾವು ಕೈ ಮುಗಿದು ಕೇಳ್ಕೊತೀವಿ ಸರ್. ಇದ್ರು ಆ ಭಾಗಕ್ಕೆ ನೀರು ಕೊಡೋಕ್ಕೆ ಭಾಳ ಅಷ್ಟು ನೊಂದ್ಕೊತಾ ಇದ್ದಾರೆ. ಏನು ಅಂತ ಗೊತ್ತಾಯ್ತಾ ಇಲ್ಲ. ಬರ್ತಾಯಿದ್ರೆ ರೈತರು ಇಲ್ಲಿಗೆ ಸಿಗೋದು ಇಲ್ಲ. ಇದಕ್ಕೇನಾದರೂ ಮಾಡಿ ನಿಮ್ಮಿಂದ ಯಾವ್ದಾದ್ರು ರೂಟ್ ಕಂಡುಹಿಡೀರಿ. ಅಂದರೆ ಸಮರ್ಪಕವಾಗಿ ನೀರು ಬರಬೇಕು. ಕೊನೆ ಭಾಗ ಅದು ಅಷ್ಟೊಂದು ನೀರಿದ್ದು ನೀರಿಲ್ಲ ಅಂದರೆ
ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿ ಹಾ. ಮಂಡ್ಯ ಕೊನೆ ಭಾಗದ ಭಾಗದಲ್ಲಿ. ರೈತರಾಗಿದ್ರೆ ಶಾಪ ಆಗ್ಬಿಟ್ಟಿದೆ. ಇದೇ ಆಗಿದೆ. ಕರ್ನಾಟಕದಾದ್ಯಂತ ಕಳೆದ ವರ್ಷ ಉತ್ತಮವಾದ ಮಳೆಯಾಗಿ ಎಲ್ಲ ಜಲಾಶಯಗಳಲ್ಲೂ ಇನ್ನೂ ನೀರು ತುಂಬಿದೆ. ಎಲ್ಲ ಭಾಗಗಳಲ್ಲೂ ಕೊಡ್ತಾರೆ. ಮಳವಳ್ಳಿ ಕೊನೆ ಭಾಗ ಮಂಡ್ಯ KRS ವಿಭಾಗಕ್ಕೆ ನೀರು ಹರಿಸ್ತೇನೆ ಭಾಳ ಸಂಕಷ್ಟಕ್ಕೆ ಸಿಗ್ತವ್ರೆ. ಆಮೇಲೆ ಮಳವಳ್ಳಿ ಕೆರೆಯಲ್ಲಿ ನೀರೈತೆ, ಆದರೂ ಸಣ್ಣ ಪುಟ್ಟ ಒಟ್ಲಾಕೊಳ್ಳೋಕ್ಕೆ ನಾಟಿ ಮಾಡೋಕ್ಕೆ ನೀರು ಬಿಡ್ದೇ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ತೋರ್ತವ್ರೆ. ದಯವಿಟ್ಟು ಈ ಅಧಿಕಾರಿಗಳು ಈ ರೈತರಿಗೆ ಸಹಾಯ ಮಾಡಿ ಬೆಳೆ ಹಾಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಮಾಧ್ಯಮದ ಮೂಲಕ ಮನವಿ ಮಾಡ್ತೀವಿ. ದಿನಾಂಕ 21/2/25ಗೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಕಾವೇರಿ ನೀರಾವರಿ ನಿಗಮ ನಿಯಮಿತ ನಂಬರ್ 2 VC ನಾಲೆ VC ಉಪವಿಭಾಗ ತಳಗವಾದಿ ಮಳವಳ್ಳಿ ತಾಲೂಕು ಇಂದ ರೈತರುಗಳು ಮಳವಳ್ಳಿ ದೊಡ್ಡಕೆರೆ ವ್ಯಾಪ್ತಿಯ ಕೃಷಿಕರು ಮಳವಳ್ಳಿ ಮಾನ್ಯರೇ, ವಿಷಯ ಮಳವಳ್ಳಿ ದೊಡ್ಡಕೆರೆ ವ್ಯಾಪ್ತಿಯಲ್ಲಿ ಕೃಷಿ ಬೆಳೆಗೆ ನೀರು ಹರಿಸಿಕೊಡುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಳವಳ್ಳಿ ದೊಡ್ಡಕೆರೆ ವ್ಯಾಪ್ತಿಯಲ್ಲಿ ಕಳೆದ 1 ತಿಂಗಳ ಹಿಂದೆಯೇ ಜಮೀನು ಉಳುಮೆ ಮಾಡಿ ಭತ್ತದ ಪೈರನ್ನು ಒಟ್ಟಲ್ಲಿ ಹಾಕಿಕೊಂಡಿದ್ದು ಕೃಷಿ ಚಟುವಟಿಕೆ ಪ್ರಾರಂಭ ಮಾಡಿರುತ್ತೇವೆ. ಈಗಾಗಲೇ ಸಾವಿರಾರು ರೂಪಾಯಿಗಳನ್ನು ಖರ್ಚು ವೆಚ್ಚ ಮಾಡಿಕೊಂಡಿರುತ್ತೇವೆ. ಆದರೆ ದಿನಾಂಕ 19/2/25ರಂದು ತಮ್ಮ ಇಲಾಖೆಯ ನೀರುಗಂಟಿ ಸವಡೆಯರವರು ತೂಬಿಗೆ ಇಟ್ಟಿಗೆಗಳಿಂದ ಬಂದ್ ಮಾಡಿ ನೀರು ಕೊಡುವುದಿಲ್ಲ, ನಮ್ಮ ಇಲಾಖಾಧಿಕಾರಿಗಳು ಹೇಳಿದ್ದಾರೆ ಎಂದು ತಿಳಿಸಿರುತ್ತಾರೆ. ತಮ್ಮ ಇಲಾಖೆಯಿಂದ 2 ತಿಂಗಳು ಮುಂಚಿತವಾಗಿ ನಾಮಫಲಕ ಹಾಕಿ ತಿಳಿಸುತ್ತಿದ್ದರು. ಈಗ ದಿಢೀರ್ ತಿಳಿಸಿದರೆ ನಾವು ಈಗಾಗಲೇ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ನಾಟಿ ಹಾಕುವುದಕ್ಕೆ ರೆಡಿ ಮಾಡಿಕೊಂಡಿರುತ್ತೇವೆ. ಆದ್ದರಿಂದ ತಾವುಗಳು ಈ ಬಾರಿ ಕೃಷಿ ಮಾಡುವುದಕ್ಕೆ ನೀರು ಹರಿಸಿಕೊಡಬೇಕೆಂದು ಕೋರುತ್ತೇವೆ. ಇದಲ್ಲದೆ ಕಾಲುವೆಗಳನ್ನು ದುರಸ್ತಿ ಮಾಡಿಕೊಡಬೇಕೆಂದು ಕೋರುತ್ತೇವೆ. ಇಂತಿ ಎಲ್ಲ ರೈತರುಗಳು. ಸರ್, ನಮಗೆ ಈ ಡಿಸೆಂಬರ್ ತಿಂಗಳಿಂದ ಜನವರಿ ತಿಂಗಳಲ್ಲಿ ನಮಗೆ ವಿಷಯಗಳು ತಮ್ಮ ಕಡೆಯಿಂದ ವಿಷಯ ಬಂದಿದ್ದೀವಿ ಸರ್. ಆಗ ನಾವೇನು ಮಾಡ್ತಿದ್ದೆ, ಯಾವುದೇ ರೀತಿಯಲ್ಲಿ ಫಸಲಿನ ಅವಕಾಶ ಕೊಡ್ತಿರ್ಲಿಲ್ಲ ಸರ್. ಈಗ ನಮಗೆ ಯಾವುದೇ ರೀತಿಯಲ್ಲೂ ಸಮಸ್ಯೆ ಬಂದಿಲ್ಲ ಸರ್. ಈಗ ನಮ್ಮಲ್ಲಿ ಏನಾಗಿದ್ದಾರೆ ಅಂತಂದರೆ ಸರ್, ಈಗಾಗಲೇ ನಾಟಿನೂ ಮಾಡಿದ್ದಾರೆ. ಆಗಲೇ ಸುಮಾರು 1-1.5 ತಿಂಗಳಿಂದ ಪೈರಾಗ್ಬಿಟ್ಟು ಈಗಾಗಲೇ ಸುಮಾರು ಒಂದು 50-60 ಎಕರೆಗಳು ನಾಟಿನೂ ಮಾಡಿಬಿಟ್ಟಿದ್ದಾರೆ ಸರ್. ಈಗ ನಾವು ನಿನ್ನೆ ಎಲ್ಲ ಫಿಕ್ಸನ್ ಮಾಡ್ಕೊಂಡು ಬಂದಿಲ್ಲ. ಈಗ ಮಂಡ್ಯ ಕೆರೆಯಲ್ಲಿ ಅಲ್ಲೂ ನಾಟಿಗಳಾಗಿದೆ, ಕೆರೆ ಪಕ್ಕದಲ್ಲಿ ಇದು ಸೂಳೆ ಕೆರೆ ಕೆರೆಯಾಗಿದೆ, ಮಾದರಳ್ಳಿ ಕೆರೆ ಮುಗಿಸಿ ನಾಟಿಗಳು ಮಾಡಿದ್ದಾರೆ ಸರ್. ಈಗಾಗಲೇ ಸುಮಾರು ಕೆರೆಯಲ್ಲಿ ಕೆರೆ ಇತರಲ್ಲೆಲ್ಲ ನಾಟಿಗಳು ಮಾಡ್ತಾ ಇದ್ದಾರೆ ಸರ್. ಈಗಾಗಲೇ ನಮ್ಮ ಮಳವಳ್ಳಿ ಕೆರೆ ಒಳಗಡೆ ಸುಮಾರು ಇಲ್ಲ ಒಂದು 70-80 ಎಕರೆ ಅಷ್ಟು ನಾಟಿಗೆ ಆಗಲೇ ಈಗ ತಮಗೆ ಇದರಿಂದ ನಮ್ಮ ಡಿಪಾರ್ಟ್ಮೆಂಟಿಂದ ನಮ್ಮ ಗಮನಕ್ಕೆ ಬಂದಿಲ್ಲ ಸರ್. ಅದರಿಂದ ತಾವು ದಯವಿಟ್ಟು ಈ ಸತಿ ನಮಗೆ ಬೆಳೆಗೆ ನಮ್ಗೆ ಅವಕಾಶ ಮಾಡಿಕೊಡ್ತೀವಿ. ಆಮೇಲೆ ಬೇಕಾದ್ರೆ ಮುಂದಕ್ಕೆ ತಾವು ಹೆಂಗೆ ಹೇಳ್ತೀರಿ ನಮಗೆ ಸಹಕಾರ ಮಾಡ್ಕೊಡ್ತೀವಿ ಸರ್. ದಯವಿಟ್ಟು ಮಾತ್ರ ನಮಗೆ ಬೆಳೆಗೆ ಅವಕಾಶ ಮಾಡಬೇಕು, ನೀರು ಮಾತ್ರ ಕೊಡಲೇಬೇಕು ಸರ್. ನೋಡಿ ಸರ್, ನಮ್ಮದೊಂದು ಈಗ KRS ನಾಲೆಯಿಂದ ನೀರು ಬಂದಮೇಲೆ ಹಿಂದೆಲ್ಲ ಕೆರೆಗೆಲ್ಲ ನೀರು ತುಂಬಿಸ್ತಾರೆ. ಅದೇ ರೀತಿ ತಿಂಗಳಿಗೊಂದ್ಸಲ ಮತ್ತೊಂದು ಸಲ ನಾಲೆಗಳು ನೀರು ಬರ್ತವೆ. ಹೆಚ್ಚುವರಿದು ಒಂದು 50 ಕ್ಯೂಸೆಕ್ಸು 100 ಕ್ಯೂಸೆಕ್ಸು ನೀರಲ್ಲಿ ಕೆರೆಗೆ ಬಂದರೆ ಅಡಿಷನಲ್ ಆಗಿ ನೀರು ಕಲೆಕ್ಟ್ ಆಯ್ತಾ ಇರ್ತದಲ್ಲ, ಬೆಳೆಗೆ ಯಾಕೆ ಹೆಂಗೆ ತೊಂದರೆ ಮಾಡ್ತಾರೆ? ಅದ್ಯಾಕೆ ನೀವು ರೈತರಿಗೆ ಯಾಕೆ ಕೃಷಿ ಚಟುವಟಿಕೆ ಅಂತ ಅಂದ್ರೆ ಕಟಾವ್ ಆದ್ಮೇಲೆ ತಾನೇ ನೋಟಿಸ್ ಬೋರ್ಡಲ್ಲಿ ಹಾಕ್ಬೇಕು. ಅದ್ ಬಿಟ್ಬಿಟ್ಟು ಒಟ್ಲ ಹಾಕೊಂಡು ಇನ್ನೇನು ನಾಟಿ ಟೈಮಲ್ಲಿ ಬಂದ್ಬಿಟ್ಟು ತಗೊಂಡೋಗಿ ಸುರ್ಬಿಡ್ತೀವಿ ಅಂದ್ರೆ ರೈತರ ಕತೆ ಏನಾಗಬೇಕು? ಅದ್ಯಾವ ತರ? ಅದ್ಯಾರು ಆ ರೀತಿ ಸರ್ಕಾರ ಮಳವಳ್ಳಿ ಕೆರೆ ಈಗ ತುಂಬಿದೆ, ಎಲ್ಲರಿಗೂ ಗೊತ್ತಿದೆ. ಈಗಲೂ ಕೂಡ ಮಳೆ ಇದು ತುಂಬಿದೆ. ಇವಾಗ ನಿಮ್ಗೆ ನಮ್ಗೆ ನಾಲೆಯಲ್ಲಿ ನೀರು ಈಗಲೂ ಕೂಡ ಬೇಸಿಗೆ ಬೆಳೆಗೆ ಅಲ್ಪಾವಧಿ ಬೆಳೆಗಳನ್ನ ಹಾಕೊಳ್ಳಿ ಅಂತ ಅಂದ್ಬಿಟ್ಟು ನೀರು ಕೊಡ್ತಾ ಇದ್ದಾರೆ. ಈಗಲೂ ಕೂಡ ನೀರಿದೆ. ಇಲ್ಲಿ VC ನಾಲೆಯಲ್ಲಿ ಇದೆ, ನಮ್ಮಲ್ಲಿ ಕೂಡ ಹೆಬ್ಬಕವಾಡಿ ನಾಲೆಯಲ್ಲಿ ಕೂಡ ನೀರನ್ನು ಹರಿಸ್ತಾ ಇದೀವಿ ನಾವೀಗ. ಈಗ ನಮಗೆ ಸುತ್ತಕಟ್ಟೆಗೆ ನೀರು ಬರ್ತದೆ. ಹೇಗೆ ಬರ್ತದೆ ಅಲ್ಲಿಗೆ ಅಂತಂದರೆ, ಒಂದು ಇದು ಕಾವೇರಿಯಿಂದ ಬರ್ತದೆ, ಇನ್ನೊಂದು ಲಿಂಕಿಂದ ಬರ್ತದೆ. ಎರಡರಿಂದನೂ ನಮಗೆ ನೀರು ಬರ್ತದೆ ಅಲ್ವಾ? ಇವಾಗ ಲಿಂಕಲ್ಲಿ ನಮಗೆ ನೀರು ಬರ್ತಾ ಇಲ್ಲ. ಏನಕ್ಕೆ ಬರ್ತಾ ಇಲ್ಲ ಅಂತಂದರೆ ಅಭಿವೃದ್ಧಿ ಕಾಮಗಾರಿ ಮಾಡ್ತಾ ಇದ್ದಾರೆ, ನಾಲಾ ಅಭಿವೃದ್ಧಿ ಕಾಮಗಾರಿ ಮಾಡ್ತಾ ಇದ್ದಾರೆ. ಇವಾಗ ನಮಗೆ ಒಂದೇ ಒಂದು ಮೂಲ ಯಾವುದಪ್ಪ ಅಂದರೆ ಕಾವೇರಿಯಿಂದ, ಯಾವುದೋ ಅದು ಮಂಡ್ಯ ವಿಭಾಗ ಇದೆಯಲ್ಲ, ಮಂಡ್ಯ ವಿಭಾಗದ ಏನು ನಾಲೆ ಇದೆ ಅಲ್ಲಿಂದ ನಮಗೆ ನೀರು ಬರಬೇಕು. ಇವಾಗ ನಮಗೆ ಸಫಿಷಿಯೆಂಟ್ ನೀರು ಗೇಜ್ ಯಾವಾಗ ಬರ್ತದೆ ಅಂತಂದರೆ ಲಿಂಕು ಮತ್ತು ಕಾವೇರಿ ಇದೆರಡರಿಂದನೂ ನೀರು ಬಂತು ಅಂತಂದರೆ ನಮಗೆ ಎಷ್ಟು ಗೇಜ್ ಬೇಕಲ್ಲ ಅಷ್ಟು ಗೇಜ್ ಬರ್ತದೆ. ಆ ಗೇಜನ್ನು ತಗೊಂಡು ನಾವು ನಾಲೆಲ್ಲ ಪೂರ್ತಿ ಹರಿಸ್ತಾ ಇದ್ವಿ. ಅದರಿಂದ ಬಿದ್ದಂಥ ಸೀಪೇಜ್ ವಾಟರ್ ಎಲ್ಲ ಬಂದ್ಬಿಟ್ಟು ಏನಾಗ್ತಿತ್ತು ಅಂದರೆ ನಮಗೆ ಮಟ್ಟದ ಕೆರೆಗೆ ಬರ್ತಾ ಇತ್ತು. ಇವಾಗ ಏನಾಗಿದೆ ಅಂತಂದರೆ ನಮಗೆ ರಿಕ್ವೈರ್ಡ್ ಸಫಿಷಿಯೆಂಟ್ ಏನು ನಮಗೆ ಗೇಜ್ ಇಷ್ಟು ಬೇಕು ಅಂತಿದ್ವಲ್ಲ ಆ ಗೇಜು ನಮಗೆ ಸುತ್ತಗಟ್ಟಲ್ಲಿ ಬರ್ತಾ ಇಲ್ಲ ನಮಗೆ. ಹಾಗಾಗಿ ಈ ನಾಲೆ ಏನಿದೆ, ನಾಲೆ ಅಚ್ಚುಕಟ್ಟಿಗೆ ನಾವು ಸಮರ್ಪಕವಾಗಿ ನೀರನ್ನು ಕೊಡೋಕ್ಕಾಗ್ತಿಲ್ಲ. ಓನ್ಲಿ ಇವಾಗ ಏನು ಬೆಳೆ ಇದೆ, ರಾಗಿ ಹಾಕಂತಿದ್ದಾರೆ ಈಗ. ಆಮೇಲೆ ಮತ್ತೆ ಈಗಾಗಲೇ ಏನು ಬೆಳೆದು ನಿಂತಿದೆಯಲ್ಲ ಕಬ್ಬಿಗೆ ನಾವು ನೀರು ಕೊಡ್ತಾ ಇದೀವಿ. ಮತ್ತೆ ಈಗೇನು ಹೊಸದಾಗೇನು ರಾಗಿ ಅಲ್ಪಾವಧಿ ಬೆಳೆ ಅಷ್ಟೇ.
ರಾಗಿ, ಜೋಳ, ಅದನ್ನ ಬಿಟ್ಟು ಬೇರೆ ಭತ್ತ ಹಾಕೊಂಡು ಕೂಡ ನಮ್ಮ ಕೈಲಿ ನೀರು ಕೊಡಕ್ ಆಗೋದಿಲ್ಲ. ಈಗ ಇರೋಂಥ ಬೆಳೆಗಳನ್ನ ನಾವು ಉಳಿಸ್ಕೋಬೇಕು ಅಂತ ಅಂದ್ಬಿಟ್ಟು ನೀರು ಕೊಡ್ತಾ ಇರೋದು. ಅದರಲ್ಲಿ ಈಗ ಸೀಪೇಜೆ ಬರ್ಲಿಲ್ಲ ಅಂತಂದ್ರೆ ನಮ್ಗೆ ನೀರು ಈಗ ಮಳವಳ್ಳಿ ಕೆರೆ ಹೇಗ್ ಬರ್ತದೆ ನೀರು? ಸೀಪೇಜ್ ಬರ್ತದಲ್ಲ ನಾ ಹೇಳುದು ಅದೇ ಹೇಗ್ ಬರ್ತದೆ? ಅದು ಬರ್ತಾ ಇಲ್ವಲ್ಲ ಅದು ಕಾಮಗಾರಿ ಬಿಡಿ, ಬೇರೆ ಕಡೆ ಇದೆಯಲ್ಲ ಬೇರೆ ಹೇಗೆ ಮಳವಳ್ಳಿ ಕೆರೆಗೆ ಬೇರೆ ಮೂಲ ಹೇಳ್ಬಿಡಿ ನೀವೇ ಹೇಗೆ ಲಿಮಿಟ್ ಹೇಳ್ತಾ ಇರೋದು. ಈಗ ಕಂಪ್ಲೀಟ್ ಎಲ್ಲಾ ಕಡೆ ಬರುದೆಲ್ಲ ಹೊಸ ಕಾಮಗಾರಿನೇ ಕೈಗೆತ್ಕೊಂಡಿದಾರ, ಒಂದ್ ಮೂಲನೂ ಇಲ್ವಾ ಅಲ್ಲಿಗೆ? ಇಲ್ಲ, ಈಗ ಎರಡಿದೆಯಪ್ಪ. ಒಂದು ಕಾವೇರಿಯಿಂದ ಬರ್ತಿದೆ, ಅದಕ್ಕೆ ನಮ್ ಸುತ್ತಕಟ್ಟೆಗೆ ಬರ್ಬೇಕು ಅಂತಂದ್ರೆ ಒಂದು ಕಾವೇರಿ, ಇನ್ನೊಂದು ಏನಪ್ಪಾ ಅಂತಂದ್ರೆ ಲಿಂಕ್ ಕೆನಾಲ್ ಇಂದ ಬರ್ತದೆ. ಅವೆರಡು ನಾಲೆಯಿಂದ ಬಂತು ಅಂತಂದ್ರೆ ನಮ್ಗೆ ಎಷ್ಟು